ಸಾಹುಕಾರ ದೊಡ್ಡ ಸಾಹುಕಾರ ಲಗ್ನಕ್ಕೆ ಮಾಡಿದ್ರೆ ದೊಡ್ಡ ಮಂದಿಗೆ, ದೊಡ್ಡ ಸಾಹುಕಾರಿಗೆ ಊಟಕ್ಕೆ ಹೇಳ್ತಾರೆ. ಆದ್ರೆ ಬಡು ಮನುಷ್ಯ ಫಂಕ್ಷನ್ ಮಾಡಿದ್ರ, ಮನ್ಯಾಗ ಊಟಕ್ಕೆ ಮಾಡಿಸಿದ್ರ, ಅಥವಾ ಮಗನ ಮದುವೆ ಇಟ್ರ, ಆ ಪಾಪ ಬಡು ಮನುಷ್ಯ ಫಸ್ಟ್ ಯಾರಿಗೆ ಹೋಗಿ ಹೇಳ್ತೈತೆ ಅಂದ್ರೆ ಊರಾಗ ದೊಡ್ಡ ಸಾಹುಕಾರಿಗೆ ಹೋಗಿ ಹೇಳ್ತೈತೆ ಅದು ಬಡು ಮನುಷ್ಯ. ಆದ್ರೆ ಸಾಹುಕಾರ ದೊಡ್ಡವ್ರಿಗೆ ಅಟ್ಟ ಹೇಳ್ತಾನೆ. ನಾವು ಬಡವ್ರ ಪಾಪ ಸಾಹುಕಾರಿಗೆ ಹೋಗಿ ಹೇಳು ಮೊದಲು, ಆ ಸಾಹುಕಾರಿಗೆ ಹೇಳು, ಈ ಸಾಹುಕಾರಿಗೆ ಹೇಳು, ಅಲ್ಲಿ ಅವ್ರಿಗೆ ಹೇಳು, ಇಲ್ಲಿ ಅವ್ರಿಗೆ ಹೇಳು ಅಂತ ಎಲ್ಲರಿಗೂ ಹೇಳ್ತೈತಿ ಬಡು ಮನುಷ್ಯ. ಅವನು ದೊಡ್ಡ ಶ್ರೀಮಂತ ಊಟಕ್ಕೆ ಮಾಡಿಸಿದ್ದ, ಎಲ್ಲರಿಗೂ ಹೇಳಿದ್ದ. ಮನಿ ಬಾಜು ಒಬ್ಬ ಬಡು ಮನುಷ್ಯ ಇದ್ದ, ಬಡು ಮನುಷ್ಯ ಇದ್ದ. ಅವನಿಗೂ ಹೇಳ್ದ, ಸಾಲಕ್ಕೆ ಊಟಕ್ಕೆ ಕೂತರು, ಶಾವಿಗೆ ಪಾಯಸ ಮಾಡಿಸಿದ್ದ. ಅದ್ರಾಗ ಮನಗಂಡ ಗೋಡಂಬಿ, ಮಣುಕ, ಅವ್ಯಾವ ಕಾಜು ಎಲ್ಲ ಹಾಕಿದ್ದ. ಶಾವಿಗೆ ಪಾಯಸ ಮಸ್ತ್ ದೊಡ್ಡ ಬಾಟ್ಲ. ಅದ್ರಾಗ ಚಮಚೆ ಬಂಗಾರದಿತ್ತು ರೀ. ಎಲ್ಲರಿಗೂ ಒಂದೊಂದು ಚಮಚೆ ಬಂಗಾರದ್ದು ಕೊಟ್ಟಿದ್ದ. ಅವ ಬೇಕತ್ಲೆ ಸಾಹುಕಾರ ಬೆರಿಕಿದ್ರೆ ಇದರ ಬದ್ರ ಊಟ ಕುಣಿಸಿದ. ಯಾಕಂದ್ರೆ ಈ ಮಂದಿ ಬರೋಬರಂಗಿಲ್ಲ, ಯಾವೊಬ್ಬ ಕಿಶ ಹಾಕೊಂಡು ಹೋದಂದ್ರೆ ಬಂಗಾರ ಚಮಚೆ ಅಂತ ತಿಳ್ಕೊಂಡ. ಅದಕ್ಕೆ ಅವೇನು ಮಾಡಿದ, ಈಚೆಗಡೆ ಸಾಲು ಕಟ್ಟೇಬಲ್ಲ ಕುರ್ಚಿ, ಈಚೆಗಡೆ ಸಾಲು ಕಟ್ಟೇಬಲ್ಲ ಕುರ್ಚಿ, ಇದರ ಬದ್ರ ಅವು ತುಡುಗು ಮಾಡೋದು. ಇವ್ ಗೊತ್ತಾಗಬೇಕು, ಇದರ ಬದ್ರ ನೋಡ್ಬೇಕಂತ ಹಿಂಗೆ ಹಾಕಿದ್ದ. ಸಾಲಕ್ಕೆ ಊಟಕ್ಕೆ ಕೂತಿದ್ರು. ಎಲ್ಲರೂ ಪಾಯಸ ತಿನ್ನುವಾಗ ನೋಡ್ತಿದ್ರು, ಅವ್ರವ್ರು ಬಂಗಾರ ಚಮಚೆ ಏನು ಮರ ಎಡ್ಡಾಡು ತೊಲಿ ಆಕತಿ, ಇದು ಒಂದ ತೊಗೊಂಡು ಹಾಂದಿರ, ನನ್ನಂಥ ಸಾಹುಕಾರ ಯಾರ್ದಾರ ಅಂಥೇಳಿ ಎಲ್ಲರೂ ಅಂತಿದ್ರು ಕೂತವ್ರು. ಮತ್ತು ಕಿಶ ಹಾಕೊಳಕ ಬರಂಗಿಲ್ಲ, ಎದುರುಗಡೆ ಕೂತು ಅವ್ರು ನೋಡಕತ್ತಾರು. ಯಾರು ಶಾವ್ಗಿ ಪಾಯಸದ ಕಡೆ ನೋಡುವಾರ್ರಿ, ಆ ಕಡೆ ನೋಡ್ತಾರೆ. ಅವ್ನು ಕಿಶ ಹಾಕೋತಾನೋ ಇವ್ ಕಿಶ ಹಾಕೋತಾನೋ, ಅವ್ನು ಕಿಶ ಹಾಕೋತಾನೋ ಇವ್ ಕಿಶ ಹಾಕೋತಾನೋ, ಹಿಂಗೆ ತೊಳೆದು ಹಿಂಗೆ ನೋಡ್ಕೋತಾನೆ ತಿನ್ನೋದನ್ನು. ಒಬ್ರಿಗೊಬ್ರು ನಿಮ್ಗೆ ಹೇಳ್ತಾನೆ. ಅಂಥದ್ರಾಗ ಯಾರ ಕಣ್ಣಿಗೂ ಗೊತ್ತಾಗಲಾರ್ದಂಗೆ ಒಬ್ಬ ಸಾಹುಕಾರ ಕಿಶ ಹಾಕೊಂಡಿದ್ದ, ಒಬ್ಬ ಮನುಷ್ಯ ಕಿಶ ಹಾಕೊಂಡಿದ್ದ. ಯಾರೂ ನೋಡಿದ್ದಿಲ್ಲ. ಅದನ್ನು ಯಾರು ನೋಡಿದ್ರಂದ್ರೆ ಈ ಬಡು ಮನುಷ್ಯ ಏನಿತ್ತು ನೋಡ್ರಿ, ಇದು ನೋಡಿತ್ತು. ಮಗ್ಗಲ್ದಾಗ ಬಡು ಮನುಷ್ಯ ಏನಿತ್ತಲ್ಲ ಅದಕ್ಕೆ ಹೇಳಿದ್ರು ಪಾಪ. ಅದು ಬಡು ಮನುಷ್ಯ ನೋಡಿತ್ತು. ಅವ ಒಟ್ಟ ತುಡುಗು ಮಾಡ್ಬೇಕು ಅನ್ನೋ ತಲೆಯಾಗ ಬಂದಿಲ್ಲ ಅದಕ್ಕೆ. ಅವಂದ ಏನಪ್ಪ ಸಾಹುಕಾರದಲ್ಲ ಇವ, ಬಂಗಾರ ಕಿಶ ಹಾಕೊಂಡಲ್ಲ ಚಮಚೆ ಅಂಥೇಳಿ ಅನ್ಗುಡದ ಊಟ ಆಯಿತು, ಅದಾಯಿತು. ಹೋಗಿ ಹಿಂಗೆ ದೊಡ್ಡ ಇದನ್ನು ಹಾಸಿದ್ರು, ಅಲ್ಲಿ ಕುರ್ಚೆ ಇಟ್ಟಿದ್ರು, ಕುರ್ಚೆ ಮ್ಯಾಗ ಕೂತರು. ಎಲ್ಲಿ ತಂಬಾಕ, ಅಡಿಕೆ, ಬಡೆ ಸೊಪ್ಪ, ಸಿಗರೇಟ ಎಲ್ಲ ಇಟ್ಟಿದ್ರು. ಅವ ಅದನ್ನು ತೊಗೊಂಡು ಹಂಗೆ ಮಾತಾಡ್ಕೋತ ನಕ್ಕೋತ, ದೊಡ್ಡ ರಾಜಕೀಯ ಮಂದಿ ಕೂಡಿದ್ರು, ಎಲ್ಲರೂ ನಕ್ಕೊಂತ ಹಂಗೆ ನಡೆಸಿದ್ರು. ಅದ್ರಾಗ ಇವು ಬಡು ಮನುಷ್ಯ ಇದ್ದು ನೋಡ್ರಿ, ಇವನು ಒಂದಿಟ್ಟ ಮತ್ತು ಮೊದಲ ಬಡವ್ರೆ. ನಾನು ಒಂದು ಚಮಚೆ ಓದಿದ್ರ ಪಾಡಕ್ಕೆ ತ್ಯಾಂಬಲ ತಿಂದಿಗಡೆ ಅನ್ನಕ್ಕಾಯ್ತು. ಇವು ವಿಚಾರ ಮಾಡಿದ ಏನಂತಂದ್ರೆ, ಹಿಂಗೆ ಕಟ್ಟಿತ್ತಾರೆ, ಕಟ್ಟಿ ಮ್ಯಾಗ ಬಂದಿತ್ತು. ಸಾಹುಕಾರಗಳಿಗೆ ಕೈ ಮಾಡಿ, ಸಾಹುಕಾರ ಎಲ್ಲರೂ ಒಂದಿಟ್ಟು ಈ ಕಡೆ ನನ್ನ ಕಡೆ ನೋಡ್ರಿ ಅಂದ. ಯಾಕೋ ಏನೋ ನಿಂದೇನೋ ಅಂತಂದ್ರೆ ಎಲ್ಲ ಸಾಹುಕಾರಗಳು, ಇಲ್ರಿ ನೀವು ಹ್ಞೂ ಅಂದ್ರೆ ನಾ ಒಂದು ಜಾದೂ ಮಾಡವದ. ನೀ ಅವ್ರಂದ್ರೆ ಏನು ಜಾದೂ ಮಾಡ್ತೀಯೋ? ಏನಿಲ್ರಿ, ಈಗೇನು ಎಲ್ಲರೂ ಬಂಗಾರ ಚಮಚೆಯಲ್ಲೇ ಶಾವಿಗೆ ಪಾಯಸ ತಿಂತೀವಲ್ರಿ, ಅಂಥದ್ದು ಒಂದು ಬಂಗಾರ ಚಮಚೆ ತರಿಸ್ರಿ. ಆ ಬಂಗಾರ ಚಮಚೆ ಇಲ್ಲಿ ನನ್ನ ಕಿಶಾಗ ಹಾಕಿ, ಇಲ್ಲಿ ಕೂತವ್ರು ಒಬ್ರು ಕಿಶಾಗ ಅದನ್ನು ಎಬ್ಬಿಸ್ತನು ಅಂದವ. ಅವ ಬಡು ಮನುಷ್ಯ ಹೇಳಿದ್ರಿ. ಅವ ಒಂದು ಬಂಗಾರ ಚಮಚೆ ತರಿಸ್ರಿ, ಇಲ್ಲಿ ನಿಮ್ಮ ಮುಂದನ ನನ್ನ ಕಿಶಾಗ ಹಾಕೋತನ್ರಿ, ಅದು ಇನ್ನೊಬ್ಬನ ಕಿಶಾಗ ಹೇಳುವಂಗೆ ಮಾಡ್ತನ್ರಿ. ಅವ್ರಂದ್ರು ಹಂಗ್ಯಾಂಗ ಆಕತ್ಯೋ, ನಿನ್ನ ಕಿಶಾಗ ಬಂಗಾರ ಚಮಚೆ ಹಾಕೊಂಡು ಮಂದಿ ಕಿಶಾಗ ಹೆಂಗೆ ಹೇಳ್ತತ್ತು, ನಾ ಎಲ್ಲ ಮಾಡ್ತನ್ರಿ, ಹಂಗೆ ಜಾದು ಕಲ್ತಾ ಬಂದನ್ರಿ, ಬೇಕಾರ ನೋಡ್ರಿ ನೀವು ತರಿಸಿ. ಅದ್ರಾಗ ಒಬ್ಬ ಬಂದ, ಒಂದು ತೊಗೊಂಬರೋ ಬಂಗಾರ ಚಮಚೆ ಅಂದವ. ತಂದು ಕ್ವಾಟ್ರು. ತಿಮ್ಮಿನ ಕಟ್ಟಿ ಮ್ಯಾಗ ನಿಂತದ. ಸಾಹುಕಾರ ನೋಡ್ರಿ ಎಲ್ಲರೂ ಬಂಗಾರ ಚಮಚೆ ನಿಮ್ಮ ಮುಂದೆ ನೋಡ್ರಿ, ಜಾದು ಮಾಡ್ತಾನ ಅಂದ. ಹಿಂಗೆ ಮಾಡಿ ಹಂಗೆ ಮಾಡಿ ಹಿಂದೆ ಹಿಂಗಟ್ಟು ಮಾಡಿ ಊಫ್ ಅಂದ, ಗಾಳಿ ಮಂತ್ರ ಚೂ ಮಂತ್ರ ಅಂದ, ಕಿಶಾಗ ಹಾಕೊಂಡ್ರಿ. ಕಿಶಾಗ ಹಾಕೊಂಡ ಹಿಂಗೆ ಕೈ ಮಾಡಕತ್ತಿದ ಅವ್ರ ಕಡೆ ಇವ್ರ ಕಡೆ. ಆ ಸಾಹುಕಾರ ಈ ಸಾಹುಕಾರ ಅವ ಇವ್ ಅನ್ಕೋತ. ಅವ ಯಾವ ಆಗಾವ್ ಮೊದಲು ಕಿಶಾ ಹಾಕೊಂಡು ಬಂದಿದ್ದಲ್ಲ, ಒಬ್ಬ ಆಗಾವ್ ಕಿಶಾಗ ಹಾಕೊಂಡ ಬಂದಿದ್ರ, ಅದು ನೀವು ನೋಡಿದ್ದ. ಅವನ ಕಡೆ ಕೈ ಮಾಡಿ ಅಲ್ಲಿ ಕೂತಾರ ನೋಡ್ರಿ ಟೆಪ್ಪಿಗೆ ಸಾಹುಕಾರ. ಅವ್ರ ಕಿಶಾಗ ಬಂದತ್ ನೋಡ್ರಿ, ನನ್ನ ಕಿಶಾಗಿಂದು ಅವ್ರ ಕಿಶಾಗ ಬಂದತ್ ತೆಗಿರ್ಬೇಕಾರ ಅಂದ್ರು. ಅವ ಮತ್ತು ಅವ ಹಾಕೊಂಡ ಬಂದಿದ್ರಿ ಹೆಂಗಿದ್ರು ಮೊದಲ. ಅವ್ರು ಕೂತಾರಂದ್ರು, ನೋಡಪ್ಪ ಮತ್ತು ನಿನ್ನ ಕಿಶಾಗ ಬಂದತ್ತೆ ನೋಡಂದ ಕೂಲೆ ಅವ ಸುಮ್ಮ ಮಾಡ್ದ. ಮತ್ತಿನ್ನ ಬಂದತ್ತೆ ಅನ್ನಬೇಕಲ್ರಿ. ಅವ ಹಗಾರ್ಕ ಕೈ ಹಾಕಿದ. ಹೊಲ ಇವನ ಬಂದತ್ಲಿ ಓ ಮರಾಯ ಅಂದಿವ, ಇಲ್ಲಾಂದ್ರೆ ಮಂದಿ ಕೈ ಹಾಕ್ತಿದ್ರು. ಹಗಾರ್ಕ ಹಿಂಗ ತೆಗದ, ಬಂದತ್ರಿ ಅಂದ. ಮನಗಂಡ ನೋಡ ತಿಮ್ಮನ್ ಜಾದು ಕಲಿತ್ರೆ ಹೆಂಗೆ ಕಲಿಬೇಕು ನೋಡ, ಭಾರಿ ಮಸ್ತ್ ಆಯ್ತು ನೋಡ ಅಂತ ತಿಳ್ಕೊಂಡು ಎಲ್ಲರೂ ಅವ್ ತಿಮ್ಮಗ ಮತ್ತ, ತಿಮ್ಮ ಇಂಥ ಜಾದು ಕಲ್ತದಿ ಅಂದ್ರೆ ಬಡು ಮನುಷ್ಯಾದಿ, ನಂದೊಂದು 1000 ರೂಪಾಯಿ ಇತ್ತು
ಮತ್ತು ನಂದೊಂದು 1000 ರೂಪಾಯಿ, ನಿಂದೊಂದು 500, ಒಂದು 40-50 ರೂಪಾಯಿ ಆಯರಿನೂ ಆದು ರೀ ಈ ಜಾದು ಮಾಡಿದಕ್ಕೆ. ನಮ್ಮ ಗವಾಯಿಗಳು ಹಾಡಿದ್ರೆ ಯಾರು ಆಯ್ರಿ ಕೊಡೋದಿಲ್ರಿ, ಹಿಂಗೆ ಜಾದೂನ ಮಾಡ್ಬೇಕು ನಾವು ಇನ್ನು, ಅಂದ್ರೆ ಆಯ್ರಿ ಕೊಡವ್ರು ನೀವು. ಅವ ತಿಮ್ಮನ ಕಿಶಾಗ ಅದನ್ನ ಹಾಕೊಂಡ್ರೆ ಅವನ ಕೈಯಾಗ ಬಂದಿತ್ತು, ಭಾರಿ ಮಸ್ತ್ ಆಯ್ತು ಅಂದ. ಅವ ತಿಮ್ಮ ನಾ ಬರ್ಲೇನ್ರಿ ಅಂದ, ನಾ ನಡಿತೇನ್ರಿ ಅಂದ ಕೂಡಲೇ ಅವ ಯಾವ ಕಿಶಾಗ ಹಾಕೊಂಡು ಬಂದಿದ್ಲ ಅವ ಅಣ್ಣಾಗತ್ತದ, ಅವ ಕರೆ ಅಂದ್ರೆ ಕಿಶಾಗ ಹಾಕೊಂಡು ಒಯ್ಯಾಕತ್ತಾನ್ರು. ನಾನು ತುಡುಗ ಯಾರಿಲ್ದಾಗ ತುಡುಗು ಮಾಡ್ಕೊಂಡು ಬಂದಿದ್ನೆ, ನಿಮ್ಮ ಮುಂದೆ ನಿಮಗೆ ಎಲ್ಲರಿಗೂ ತೋರಿಸಿ ತುಡುಗು ಮಾಡ್ಕೊಂಡು ಹೊಂಟಾನವ. ಅವನ ಕಿಶಾಗ ಐತಿ ಒಯ್ಯಾಕತ್ಯಾನ, ಮತ್ತು ಇದನ್ನು ಜೋರ್ಲೆ ಹೇಳಕ್ಕೆ ಬರ. ಹಂಗಾರೆ ನಿನ್ನ ಕಿಶಾಂದ ಎಲ್ಲಿದ್ದು ಬತ್ತಪ್ಪ ಮಂದಿ ಕೇಳ್ತಿದ್ರು. ಅದಕ್ಕೆ ಅವ ಹೌ ಹಾರಿ ಬಾ ಹಿಂಗೆ ಮಾಡ್ಕೊಂಡು ಸುಮ್ಮ ಕೂತ್ರಿ. ತಿಮ್ಮ ಎಲ್ಲರಿಗೂ ಸಾವುಕಾರ ನಮಸ್ಕಾರ ಅನ್ಕೋತ ತೊಗೊಂಡು ಹೋದ. ಒಂದು ತೊಗೊಂಡು ಹೋದ್ರೆ ಚಮಚ ಅವ ಮನೆಗೆ, ಒಂದು ಬಂಗಾರ ಚಮಚ ತೊಗೊಂಡು ಹೋದ ಅವ. ಜಾದು ಹಿಂಗೆ ಮಂದಿಗೆ ತೋರಿಸಿ ಕಣ್ಮುಂದನ ತುಡುಗು ಮಾಡುವ ಮಂದಿ ಐತಿ. ಮತ್ತಿನ್ನು ಆಗಿನ ಕಾಲದಾಗ ತುಡುಗರು ಭಾಳ ಪ್ರಾಮಾಣಿಕರಿದ್ದರೆ ಅವ ಏನು ಮಾಡಿದ ಅಂತಂದ್ರೆ, ಬಂಗಾರ ತುಡುಗು ಮಾಡ್ಬೇಕಂತ ತಿಳ್ಕೊಂಡು ಒಂದು ಬದನಿಕಾಯಿ ತಗೊಂಡು ಕೊಳ್ಳಾಗ ಕಟ್ಕೊಂಡು ಹೋಗ್ಬೇಕಂತ ಒಳಗೆ ಹೋದ. ಬಸವಣ್ಣವ್ರು ಮಲ್ಕೊಂಡಿದ್ರಿ ಪಾಪ. ರಾತ್ರಿ 2 ಗಂಟೆ ಆಗ್ಯದ. ಮತ್ತು ತುಡುಗರು ರಾತ್ರಿ 2 ಗಂಟೆಗೆ ಬರ್ತಾರ. ಮತ್ತು ಅವ್ರ ಟೈಮ್ ಅದ ಏನು, ತುಡುಗರು ಬರೋ ಟೈಮ್ ಏನಂತಂದ್ರೆ 2 ಗಂಟೆಯಿಂದ 3 ಒಳಗೆ ತುಡುಗನ ರೀ. ಯಾಕಂದ್ರೆ ಅಷ್ಟರೊಳಗೆ ನಿಮ್ಗೆ ಮನಗಂಡ ನಿದ್ದೆ ಹತ್ತಿರ್ತೈತಿ. ಆಗ ಯಾರು ಎಚ್ಚರಂಗಿಲ್ಲ. ಆ ತುಡುಗರಿಗೆ ನೀವು ಯಾವಾಗ ನಿದ್ದೆ ಹತ್ತಿರ್ತೀರ ಅನ್ನೋದು ಗೊತ್ತಿರ್ತೈತೆ ಅವ್ರಿಗೆ. ರಾತ್ರಿ 2 ಗಂಟೆಗೆ ಬಂದು ನೋಡ್ತಾನ ಬಸವಣ್ಣವ್ರು ಮಲ್ಕೊಂಡಾರ. ಅವ್ರ ಮಗ್ಗಲಾಗ ಅವ್ರ ಹೆಂಡತಿನೂ ಮಲ್ಕೊಂಡಾಳ. ಮಣಿ ತುಂಬ ಹುಡುಕಾಡಿದ್ರಿ ಬಸವಣ್ಣವ್ರ ಮಹಾಮಣೆ, ದೊಡ್ಡ ಮಣಿ. 1 ತಾಸು ಹುಡುಕಾಡಿದ್ರು ಒಂದು ಗುಂಜಿ ಬಂಗಾರ ಸಿಗಲಿಲ್ಲ ಅವನ ಮನ್ಯಾಗ. ಅವ ಹನಿ ಬಡ್ಕೊಂಡವ. ಇಷ್ಟು ಪಗಾರತ್ತು ಬಂಗಾರ ಅಂತಾರ, ಒಂದು ಗುಂಜಿನೂ ಬಂಗಾರ ಇಲ್ಲ ಬಸವಣ್ಣವ್ರ ಮನ್ಯಾಗ. ಏನು ಮಾಡಿರ್ಬೇಕಂತ ತಿಳ್ಕೊಂಡು ಇನ್ನು ಟೈಮ್ 4 ಆಗಕ್ಕೆ ಬಂತು, ಇನ್ನು ಬ್ಯಾಡ ಸಿಕ್ಕೊಂಡಿವಿ ಎಲ್ಲರೂ ಒದ್ದಾಡೋದಾಗ್ತದ ಹೋಗ್ಬೇಕಂತೇಳಿ ಹೊಂಟಿದ್ದ. ಮಕ್ಕೊಂಡಿದ್ದಳ್ರಿ ಯಾರು, ಬಸವಣ್ಣನವರ ಧರ್ಮಪತ್ನಿ ಗಂಗಾಂಬಿಕೆ ಮಲ್ಕೊಂಡಿದ್ಲು. ಆಕೆ ಮಲ್ಕೊಂಡಾಗ ಆಕೆ ಕೊಳ್ಳನ್ ತಾಳಿ ಹೀಗೆ ಬಂದು ನೆಲಕ್ಕೆ ಬಿದ್ದಿತ್ತ. ಕೊಳ್ಳನ್ ತಾಳಿ ನೆಲಕ್ಕೆ ಬಿದ್ದಿತ್ತು. ಅವ ಅಂದ ಕಡಿಕ ಹಂಗೆ ಹೋಗ್ಬಾರ್ದು ನಾವು. ಯಾಕಂದ್ರೆ ತುಡುಗಿಗೆ ಬಂದು ತುಡುಗು ಮಾಡ್ಕೊಳ್ಳಾರ್ದ ಹಾದಿ ಅಂದ್ರೆ ನಮ್ಮ ಕಾಯಕಕ್ಕೆ ಭ್ರಷ್ಟ ಬರ್ತದ, ನಮ್ಮ ಕಾಯಕಕ್ಕೆ ಅಪಮಾನ ಆಗ್ತದ. ಏನಾರ ಯಾಕೊಲ್ಲಕ್ಕೆ ತುಡುಗು ಮಾಡ್ಕೊಂಡು ಹೋಗೋಬೇಕಂತ ಹೇಳಿ ಹಗರ್ಕ ಗಂಗಾಂಬಿಕೆ ಹತ್ಯಕ್ಕೆ ಬಂದ. ಪಾಪ ಮಲ್ಕೊಂಡಿದ್ಲಕ್ಕಿಗೆ ನಿದ್ದೆ ಎತ್ತದ, ಅರಿವಿಲ್ಲ, ಮಲ್ಕೊಂಡು ಬಿಟ್ಟಾಳ. ಮತ್ತು ಅಕ್ಕಿ ಕೊಳ್ಳಾಗಿ ಏನೊಂದು ನಿಮಗತ್ತೆಯವ ಒಂದು 4-5 ತೊಲಿ ಚೈನ್ ತಾಳಿ ಇದ್ದಿದ್ದಿಲ್ಲ. ಅಕ್ಕಿ ಕೊಳ್ಳಾಗಿ ಏನಂದ್ರೆ ಒಂದು ಅರ್ಧ ತೊಲಿನೂ ತಾಳಿ ಇದ್ದಿದ್ದಿಲ್ರಿ. ಆಗಿನ ಕಾಲದಾಗಿನ ಮಂದಿ ಹಂಗರಿ. ಈಗ ನಮ್ಮವುಗಳು ಗುಳದಾಳಿ ನೋಡ್ಬೇಕು, ತಾಳಿ ಚೈನ್ ತಾಳಿತ್ತ ಅದೇನೋ ಗಂಟನ್ ಸರ ಏನೋ ಅಂತಾರೆ ನೋಡ್ರಿ. ಗಂಟನ್ ಸರನೋ ಗುಂಟನ್ ಸರನೋ ನಮ್ಗಾರ ಏನು ಗೊತ್ತರಿ. ಈಗಿನ ಚೈನ್ ತಾಳಿನ ಒಂದು 5 ತೊಲಿ ರೀ, ಹೌದಿಲ್ರಿ? ಮತ್ತೆ ಒಂದೊಂದು ಚೈನ್ ತಾಳಿನ 5 ತೊಲಿ ಇರ್ತಾವ. ಆ ತಾಳಿ ಒಳಗೆ ಒಂದು ಕರ್ಮಣಿ ಇರಂಗಿಲ್ಲ, ಬರೀ ಎಲ್ಲ ಬಂಗಾರದ. ಕರ್ಮಣಿ ಇರಲಿಲ್ಲ ಅಂದ್ರೆ ಅದು ತಾಳಿನ ಅಲ್ರಿ. ಅವ ತಾಳಿ ಅಂದ್ರೆ ಏನು, ಅದಕ್ಕೆ ಹಿಂದಿನ ಪೂರ್ವಜರು ಹಾಕಿರ್ತಕ್ಕಂಥ ಪದ್ಧತಿ ಇತ್ತು. ನಮ್ಮ ಆಯಿಗಳು ಹಿಂದೆ ಕಟ್ಕೋತಿದ್ರು ನೋಡ್ರಿ ತಾಳಿ. ಎಂಥ ತಾಳಿ ಇರ್ತಿತ್ತು ಅಂತಂದ್ರೆ, ನಮ್ಮ ಒಂದು 100 ವರ್ಷದ ಹಿಂದೆ ಆಯಿಗಳು ಕಟ್ಕೊಳ್ಳೋ ತಾಳಿ ಹೆಂಗಿರ್ತಿತ್ತು ಅಂದ್ರೆ 2 ತಾಳಿ ಇರ್ತಿದ್ರು. ತಾಳಿ ಅವು 2 ತಾಳಿ ಹಿಂಗೆ ಶಿಂಪಿಗತೆ ಇರ್ತಾವಲ್ರಿ, ಶಿಂಪಿಗತೆ 2 ತಾಳಿ. ಅಚ್ಚಕ ಈಚಿಕ 4 ಗುಂಡ, 2 ತಾಳಿ 4 ಗುಂಡ. ಅದರ ಬಾಜುಕನ 2 ಗೌರಿ ಕಣ್ಣಂತಿರ್ತಿದ್ದು ರೀ. ಏನ್ರಿ ಗೌರಿ ಕಣ್ಣಂತಿರ್ತಿದ್ದು ರೀ. ಅವು ಹಿಂಗೆ ಶಂಕದ ಗತೆ ವಾಂಕ್ ಇರ್ತಿದ್ರೆ ಅದರೊಳಗೆ ಕೆಂಪು ಹರಳಿರ್ತಿದ್ವು. ಅದ್ರಾಗ ಗೌರಿ ಕಣ್ಣಂತಿದ್ರು. ಅದಕ್ಕೆ 2 ತಾಳಿ 4 ಗುಂಡ, 2 ಗೌರಿ ಕಣ್ಣ, ಅದರ ಬಾಜುಕ ಮತ್ತೆ 2 ಗುಂಡ, ಮತ್ತದ್ರ ಬಾಜುಕ 2 ಪೇಟೆ ಅಂತ ಇರ್ತಿದ್ದು ರೀ ಸಣ್ಣ. ಮತ್ತು ಈ ಪೇಟೆ ಅಲ್ರಿ, ಮತ್ತು ಇವು ದಡಲ್ ಈ ಪೇಟೆ ಅಲ್ಲ. ಅವು ಹಿಂದಿನ ಕಾಲದೊಳಗೆ ಅಜ್ಜಿಗಳು ಕಟ್ಟುಗಳು ತಾಳ್ಯಾಗಿರ್ತಿದ್ದು ರೀ. ಅವು ಹೆಂಗಂದ್ರೆ ಚೌಕನು ಇಟೀಟ, ಈಗ ದೊಡ್ಡ ಸೂಟ್ಕೇಸ್ ಇರ್ತಾವಲ್ರಿ, ಅಂಥವನ ಸೂಟ್ಕೇಸ್ ಗತೆನ ಚೌಕನು ಇಟೀಟ ಇರ್ತಿದ್ರಿ. ಅವು ಪೇಟೆ ಅಂತೆ. ನನಗರ ಏನು ಗೊತ್ತಾ, ನಮ್ಮೂರಿಗೆ ನಾವು ಜಾತ್ರೆಗೆ ಬರ್ತಿದ್ದಳ್ರೆ, ಅವು ಸೂಟ್ಕೇಸ್ ಗತೆ ಇರ್ತಿದ್ದು. ಈ ಸೂಟ್ಕೇಸ್ ಯಾಕೆ ಕಟ್ಕೊಂಡು ಎತ್ ನಾ ಅಂತಿದ್ನಕ್ಕಿಗೆ. ಆಕೆ ಅಂತಿದ್ಲ, ತಮ್ಮ ಅವು ಸೂಟ್ಕೇಸ್ ಅಲ್ಲಯ್ಯಪ್ಪ, ಅವು ಪೇಟೆ ಅಂತಿದ್ಲಕ್ಕಿ. ನೋಡ್ರಿ, ನಮ್ಮ ಹಿಂದಿನ ಆಯ್ಗಳು ಕಟ್ಟು ತಾಳಿಯೊಳಗೆ ಎಷ್ಟು ಮಹತ್ವದ 2 ಪೇಟೆ
2 ಗೌರಿ ಕಣ್ಣ, 2 ತಾಳಿ, ಒಂದು 5-6 ಗುಂಡ. ಇದೊಂದು ತಾಳಿ ನಮ್ಮ ಹಿಂದಿನ ಆಯ್ಗಳು. ಈಗಿಂದ ಏನು ಪೇಟೆ ಇಲ್ಲ, ತಬಲ ಇಲ್ಲ, ಎಲ್ಲ ಬಂಗಾರ ಎಲ್ಲ ಸುತ್ತ. ಅವು ಕರ್ಮಣಿನೂ ಬಂಗಾರದ್ವ, ಬಿಳಿಮಣಿನೂ ಬಂಗಾರದ್ವ, ಎಲ್ಲ ಬಂಗಾರದ್ವ ನಮ್ಮ ಮಗಳು ತಾಳಿಗಳು. ಈಗ ಆಗಿನ ಕಾಲದಾಗ ಹಂಗಿದ್ದು. ಬಸವಣ್ಣನವರ ಹೆಂಡತಿ ಧರ್ಮಪತ್ನಿ ತಾಳಿ ಹಿಂಗೆ ಕೆಳಗಡೆ ಬಿದ್ದಿತ್ತಲ್ಲ, ಕಡಿಕ ಅದನ್ನರ ತುಡುಗು ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಆ ಕಳ್ಳ ಬಂದು ಏನು ಮಾಡಿದ ಅಂತಂದ್ರೆ, ಬಸವಣ್ಣವರ ಧರ್ಮಪತ್ನಿ ಏನು ಮಲ್ಕೊಂಡಿದ್ದಳಲ್ಲ ಹಿಂಗ ಹಗಾರಕ ಕಟ್ ಮಾಡಿ ತಾಳಿ ತಗೊಂಡು ಹೋಗ್ಬೇಕಂತೇಳಿ ಸ್ವಲ್ಪ ಹಿಂಗೆ ಕೈ ಹಚ್ಚುದಕ್ಕೆ ಅವನ ಕೈಯ ಆ ಗಂಗಾಂಬಿಕೆಯ ಶರ್ಗಕ್ಕೆ ತಟ್ಟಿತಂತ್ರಿ ಒಂದಿಟ್ಟು ಕೈ. ಪರಪುರುಷನ ಕೈಯ ಬರೇ ಶರ್ಗಕ್ಕೆ ತಟ್ಟಿದ್ದಕ್ಕ ಆಕಿಗೆ ಒಮ್ಮೆ ಎಚ್ಚರಾಗಿ ನೋಡ್ತಾಳ, ಕಳ್ಳ ಬಂದಾನ, ಕುತ್ತಿಗೆ ಕೈ ಹಾಕ್ಯಾನ, ತಾಳಿನ ಹಿಡ್ದಾನ. ಅನುಗುಣದ ಬಸವಣ್ಣವ್ರನ್ನ ಎಬ್ಬಿಸ್ತಾಳಕಿ, ಹೇಳ್ರಿ ನೋಡ್ರಿ, ನಮ್ಮ ಮನೆಗೆ ಕಳ್ಳ ಮಾಡ ಬಂದಾನ, ತುಡುಗು ಬಂದಾನ, ಕಳ್ತನ ಮಾಡಕತ್ತಾನ, ನನ್ನ ತಾಳಿನ ತುಡುಗು ಮಾಡಕತ್ತಾನ, ಹೇಳ್ರಿ ಅಂತ ತಿಳ್ಕೊಂಡು ಬಸವಣ್ಣವ್ರನ್ನ ಎಬ್ಬಿಸ್ತಾಳ. ಬಸವಣ್ಣವರು ಎದ್ದು ಕೂಡಲೇ ಅವನ ಮುಖ ನೋಡ್ತಾರ. ನೋಡಿ ಏನು ಅನ್ಬೇಕ್ರಿ ಬಸವಣ್ಣವ್ರು, ನಿಮ್ಮ ಮನೆಗೆ ಯಾರು ಕಳ್ಳ ಬಂದ್ರೆ ಗಂಡನ ಎಬ್ಸಿದ್ರಂದ್ರೆ ಬಂದೂಕ ತೊಗೊಂಡು ಹೇಳ್ತಾನವು, ಬಡಿಗಿನ ತೊಗೊಂಡು ಹೇಳ್ತಾನವು, ಯಾವ ನಮ್ಮ ಮನೆಗೆ ಕಳ್ಳ ಬಂದ. ಇದೇನ ಧೈರ್ಯ ಇದ್ರ ಮತ್ತೆ ಧೈರ್ಯ ಇರಲಿ ಅಂದ್ರೆ ಸುಮ್ಮಕ್ಕ ಏನು ಯಾಕೆ ಒಯ್ಯವಲ್ಲಕ್ಕ, ನಾವು ಒಟ್ಟು ಉಳಿದ್ರೆ ಸಾಕು. ಇಂಥ ಮಂದಿನೂ ಇರ್ತೈತಲ್ರಿ, ಮತ್ತೆ ಧೈರ್ಯ ಇಲ್ಲದ ಮಂದಿ. ಬಸವಣ್ಣವ್ರು ಎದ್ದು ಕೂತ ಅವನ ಮುಖ ನೋಡ್ತಾರ. ನೋಡಿದ ಕೂಡಲೇ ಕಳ್ಳನ ಬೈಲಿಲ್ಲವ, ನನ್ನ ಹೆಂಡತಿ ಕೊಳ್ಳಾನ ಗುಳದಾಳಿ ಯಾಕೆ ಕತ್ತರಿಸ್ಕೊತೀಯೋ, ಯಾರು ನೀನು, ನಮ್ಮ ಮನೆಗೆ ಯಾಕೆ ಕಳ್ತನಕ ಬಂದಿಯೋ ಅಂತ ತಿಳ್ಕೊಂಡ ಕಳ್ಳನ ಬೈಲಿಲ್ಲ, ಹೆಂಡತಿನ ಬೈಯಾಕತ್ತಿದ. ಏನಂತಂದ್ರೆ ಬಸವಣ್ಣವರು ಹೆಂಡತಿಗೆ ಒಡನಿರ್ದ ಸತಿಯೆಂದು ನಚ್ಚಿರ್ದೆನಯ್ಯ, ಒಡನಿರ್ದ ಸತಿಯೆಂದು ನಂಬಿರ್ದೆನಯ್ಯ, ಎಮ್ಮಯ್ಯನ ಕೈ ನೊಂದಿತ್ತು, ಬಿಚ್ಚಿಕೊಡೆ ಎಲೆ ಚಾಂಡಾಲಗಿತ್ತಿ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಾಥನಲ್ಲದೆ ಬೇರೆ ಯಾರೂ ಅಲ್ಲ. ನೋಡ್ರಿ ಬಸವಣ್ಣವ್ರು ಹೇಳ್ತಾರೆ. ಹಾಸಿಗೆಗಿಂದ ಎದ್ದು ಕೂಡಲೇ ಹೆಂಡತಿಗೆ ಹೇಳುವಾಗ ಎಂಥ ವಚನ್ರಿ ಅದು, ಎಂಥ ಮಾತು. ಕಳ್ಳನ ಬೈಲಿಲ್ಲ, ಹೆಂಡತಿಗಂತಾರ, ಅರೇ ನೀನು ನನ್ನ ಧರ್ಮ ಪತ್ನಿ ಅಂತ ತಿಳ್ಕೊಂಡು ನಿನ್ನ ಮ್ಯಾಗ ವಿಶ್ವಾಸ ಇಟ್ಟಿನಲ್ಲೇ, ನಾನು ನಿನ್ನ ಮ್ಯಾಗ ನಂಬಿಕೆ ಇಟ್ಟಿದ್ನಲ್ಲೇ, ಒಡನಿರ್ದ ಸತಿ ಎಂದು ನಂಬಿರ್ದೆನಯ್ಯ, ನಿನ್ನ ಮ್ಯಾಗ ನಂಬಿಕೆ ಇಟ್ಟಿನ ನಾನು, ಮೂರ್ಖಳೆ. ಅವ ನಮ್ಮ ಮನೆಗೆ ತುಡುಗಿ ಬಂದಾನಂತಂದ್ರೆ ಕಳ್ಳಂತೂ ತಿಳ್ಕೋಬೇಡ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ನಿಜವಾಗಿ ಅವ ಕಳ್ಳಲ್ಲ, ನಾ ಕಳ್ಳ ಅಂತಾನ ಬಸವಣ್ಣ. ನಾನು ಕಳ್ಳ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ನಾನು ಕಳ್ಳ. ಬಸವಣ್ಣವ್ರು ಹೆಂಗೆ ಒಪ್ಕೋತಾರೆ ನೋಡ್ರಿ. ಯಾಕಂದ್ರೆ ನಮ್ಮ ಮೊನ್ನೆ ಹೇಳಿನಲ್ಲ, 6,000 ಜಂಗಮರನ್ನು ಕಳ್ಳತನ ಮಾಡ್ಕೊಂಡು ಬಂದಿರು ಬಸವಣ್ಣವ್ರು. ಕಾಶ್ಮೀರ ದೇಶದ ಅರಸು ಮಹಾದೇವ ಭೂಪಾಲನ ಹತ್ತಿರ 6,000 ಜಂಗಮರನ್ನ ಜೋಳಿಗೆ ಹಾಕೊಂಡು ಕಳ್ಳತನ ಮಾಡ್ಕೊಂಡು ಬಂದಿದ್ರಲ್ಲ. ಹೆಂಡತಿಗಂತಾರ, ಅವಾಗ ಕಳ್ಳ ಅನ್ಬೇಡ, ಇನ್ನ ಕಳ್ಳ ಅನ್ನೋದಿತ್ತಂದ್ರ, ತುಡುಗ ಅನ್ನೋದಿತ್ತಂದ್ರ ನನಗ ತುಡುಗಣ್ಣ, ನಾ ತುಡುಗದೀನಿ, ಅವ ಕಳ್ಳಲ್ಲ, ಅವ ತುಡುಗಲ್ಲ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ, ಇನ್ನ ನಿನ್ನ ಕೊಳ್ಳನ ಗುಳದಾಳಿ ಅವ ಬಿಚ್ಕೊಳಕ್ ಹತ್ಯಾನಂತೀಯಲ್ಲ, ಅವನಾಗೆ ಬಿಚ್ಕೊಂಡ್ರೆ ಅವನ ಕೈ ಎಲ್ಲರ ನೂಸಿಗಿಸಿತು, ಎಮ್ಮಯ್ಯನ ಕೈ ನೊಂದಿತ್ತು, ನೀನೇ ಬಿಚ್ಚಿಕೊಡೆ ಎಲೆ ಚಾಂಡಾಲಗಿತ್ತಿ. ನೋಡ್ರಿ ಹೆಂಗ್ ಬೈತಾರ ಬಸವಣ್ಣವ್ರು. ಅವ ಕಳ್ಳಲ್ಲ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಅಲ್ಲವೇ, ಬೇರೆ ಯಾರು ಅಲ್ಲವ, ನನ್ನ ದೈವ, ನನ್ನ ಸ್ವರೂಪಿ ಪರಮಾತ್ಮ ಅದಾನ. ನೋಡ್ಬೇಕಾರ ಅವ ಕಳ್ಳಾಗಿದ್ದಂದ್ರೆ ಅವನು ಕೊಳ್ಳಾಗ ಲಿಂಗ ಎಲ್ಲಿದು ಬರ್ತಿತ್ತು, ಹಣ್ಣು ಮೇಲೆ ವಿಭೂತಿ ಎಲ್ಲಿದು ಬರ್ತಿತ್ತು. ನೋಡವ ಕಳ್ಳಲ್ಲ, ಕೂಡಲ ಸಂಗಮದನಂತ ಹೆಂಡತಿಗೆ ಬೈಯಾಕತ್ತಿದಾಗ ಅವ ಕಳ್ಳ ಕುಣದಾಡಕತ್ತಿದ. ಯಪ್ಪ, ನೀವು ಅವ್ವಾರನ್ನ ಬೈಬೇಡ್ರಿ, ತಾಯಿಯವ್ರನ್ನ ಬೈಬೇಡ್ರಿ, ಗಂಗಾಂಬಿಕೆಯನ್ನು ಬೈಬೇಡ್ರಿ, ನಾನು ನಿಜವಾಗಲೂ ಕಳ್ಳನೇ ಅದೀನಿ, ನಾನು ತುಡುಗನ ನಿಮ್ಮನೆಗೆ ಬಂದೀನಿ, ನಾನು ಕರೆ ಅಂದ್ರೆ ಅವ್ರು ಗುಳದಾಳಿ ಕಟ್ ಮಾಡ್ಕೊಂಡು ತಗೊಳಕತ್ತಿದ್ನಿ, ಅದಕ್ಕೆ ಅವ್ರು ಹಂಗಂದಾರ, ನಾನು ಕಳ್ಳನ ಅದೀನಿ ಅಂತಂದಾಗ ಬಸವಣ್ಣವ್ರಂತಾರ, ನೀ ಕಳ್ಳ ಆದ್ರೆ ನಿನ್ನ ಕೊಳ್ಳಾಗನ ಲಿಂಗ ಎಲ್ಲಿದೆ ಬತ್ತಪ್ಪ. ಲಿಂಗ ಕಟ್ಟಿದವ್ರು ಎಂದರೆ ಕಳ್ಳತನ ಮಾಡ್ತಾರ ಈ ನನ್ನ ಬಸವ ಕಲ್ಯಾಣದೊಳಗ ಇಲ್ಲ. ಇದು ಕಳ್ಳರ ಯುಗ ಅಲ್ಲ, ಇದು ಬಸವ ಪರಂಪರೆ ಯುಗ ಅದ. ಇಲ್ಲಿ ಯಾರೂ ಕಳ್ಳತನ ಮಾಡಂಗಿಲ್ಲ.
ಕಳ್ಳರ ನಿಜವಾದ ಕಳ್ಳರ ಕಳ್ಳತನ ಮಾಡ್ಬೇಕಾದ್ರೆ ಒದ್ದಾಡ್ತಾರ. ನೀನೊಬ್ಬ ಜಂಗಮ, ನೀನೊಬ್ಬ ಕೂಡಲ ಸಂಗಮ, ನೀನು ಕೊಳ್ಳಾಗ ಲಿಂಗದ, ಹಣಿ ಮೇಲೆ ವಿಭೂತಿ ಅದ, ನೀ ಹೆಂಗ ಕಳ್ಳತನ ಮಾಡ್ತೀಯಪ್ಪ, ನಿನಗ ನಾ ಕಳ್ಳಂತ ಹೆಂಗ ಅನ್ಲಿ ಅಂತಂದಾಗ ಆ ಕಳ್ಳಂತನಯ್ಯಪ್ಪ, ನೀ ನೋಡಿದ್ದು ಕೊಳ್ಳಾಗ ಕಟ್ಕೊಂಡದ್ದು ಕೆಂಪರಿಬ್ಯಾಗಿಂದ ಲಿಂಗ ಅಲ್ಲ. ನಿನ್ನ ಮನೆಗೆ ಬರ್ಬೇಕಾದ್ರೆ ಲಿಂಗ ಇಲ್ಲದವ್ರಿಗೆ ಪ್ರವೇಶ ಇಲ್ಲ ಅಂತ ಗೊತ್ತಾಗಿ ಹಾದ್ಯಾಗ ಬರುವಾಗ ಬದನಿಕಾಯಿ ಗಿಡದಾಗಿಂದ ಒಂದು ಬದನಿಕಾಯಿ ಕಟ್ಕೊಂಡು ಬಂದೀನಿ, ಇದು ಲಿಂಗ ಅಲ್ಲ, ಬೇಕಾದ್ರೆ ಬಿಚ್ಚಿ ತೋರಿಸ್ತಾನೆ ನೋಡಂತ ತಿಳ್ಕೊಂಡು ಕೆಂಪರಿಬ್ಯಾಗಿಂದ ಬಡ ಬಡ ಬಿಚ್ಚಿ ಅಂಗೈಯಾಗಿಟ್ಟು ನೋಡಂತ ತೋರಿಸಿದ. ಬಸವಣ್ಣವ್ರು ಅದನ್ನ ನೋಡ್ಗುಡ್ದ ಅದು ಬದನಿಕಾಯಿ ಹೋಗಿ ಕರೆ ಅಂದ್ರೆ ಲಿಂಗ ಆಗಿತ್ತಂತ್ರಿ. ನೋಡಪ್ಪ ಅಂತ ಹಿಂಗ ತೋರಿಸ್ಬಿಡದ ಅದು ಬದನಿಕಾಯಿ ಹೋಗಿ ಕರೆ ಅಂದ್ರೆ ಲಿಂಗ ಆಗಿತ್ತು. ಅವ ಅಂದ, ಯಪ್ಪ ನಾನು ನಿಜವಾಗಲೂ ಕಳ್ಳದೀನಿ, ಈ ಕಳ್ಳತನ ಇವತ್ತಿಂದ ಬಿಟ್ಟು ನಾನು ಇಂದಿನಿಂದ ನಿಜವಾದ ಶರಣ ಆಗ್ತೀನಿಪ್ಪ ಅಂತ ತಿಳ್ಕೊಂಡು ಅವನ ಕಾಲಿಗೆ ಬಿದ್ದ. ಅವನು ಒಬ್ಬ ಶರಣಾದ. ಜಗತ್ತಿನೊಳಗ ನಾವು ಮಾಡುವ ಕರ್ಮದಿಂದ ದೊಡ್ಡವರಾಗ್ತೀವ್ರಿ ಅವ್ವ, ನಾವು ಮಾಡುವ ಕರ್ಮದಿಂದ ದೊಡ್ಡವರಾಗ್ತೀವಿ. ಕಳ್ಳತನ ಮಾಡಿದರೂ ದೊಡ್ಡವರಾದ್ರು ಅವರು. ನಾವು ಲಿಂಗ ಪೂಜೆ ಮಾಡಿ ದೊಡ್ಡವರಾಗುವಲ್ಲಿವು, ದಿವಸ ಲಿಂಗ ಪೂಜೆ ಮಾಡಿ ದೊಡ್ಡವರಾಗುವಲ್ಲಿವು. ನಾವು ನಿಮ್ಮ ಮನೆಯೊಳಗೆ ಗೌರಿ ಪೂಜೆ ಮಾಡಿರ್ತೀರಿ, ನಾಯಿ ಬಂದಿರ್ತದ, ಕಳ್ಳತನ ಮಾಡಕ್ಕೊಬ್ಬ ಕಳ್ಳ ಬಂದಿರ್ತಾನೆ, ರಾತ್ರಿ 2 ಗಂಟೆಗೆ ಗೌರಿ ಪೂಜೆ ಮಾಡಿ ಮಲ್ಕೊಂಡಿರಿ, ಕೊಳ್ಳಾಗಿನ ಎಲ್ಲ ಏಕಸಾರ ಬೋರ್ಮಾಳ ಟೀಕಿ ಅದು ಇದು ಆ ಗೌರವ್ ಹಾಕಿರ್ತೀರಿ. ಆಕೇನು ನೋಡೋಕ್ಕೆಲ್ಲ ಬಿಡಕ್ಕೆಲ್ಲ ಸುಮ್ಮ ಕೊಡಕ್ಕೆ ಹಾಕ್ಕೊಂಡ್ರದಪ್ಪ, ಚಂದ ಮಾಡೋದು ಅದನ್ನು ಕೊಡ. ನಮ್ಮವ್ಗಳು ಏನದು ಗೌರವ್ವ, ಇದ್ದ ಗೌರವ್ ಏನು ಇಲ್ಲದ ಒದ್ದಾಡಕತ್ತಾಳ ಮನ್ಯಾಗ. ಸೊಸಿ ಮನ್ಯಾಗ ಜೀವಂತ ಗೌರವಗಳಿಗೆ ಹಣ್ಣಿಲ್ಲ ತಿನ್ನಾಕ, ಆ ಕೊಡದ ಗೌರವ್ಗ ಏಕ್ಸಾರು ಹಾಕುದ, ಟಿಕ್ಕಿನೂ ಹಾಕುದ, ಬೋರ್ಮಾಳು ಹಾಕುದ. ಯಾಕಂದ್ರೆ ಆಕೆ ತಗೊಳಂಗಿಲ್ಲ ಅನ್ನೋದು ಗೊತ್ತತಿ. ಈಕಿಗೆ ಹಾಕಿರ ಅತ್ತ, ಅದಕ್ಕೆ ಆಕಿಗೆ ಹಾಕಂಗಿಲ್ಲ, ಈಕಿಗೆ ಹಾಕುದು ನಾವು ಈ ಗೌರವಗನ. ರಾತ್ರಿ 12 ಗಂಟೆಗೆ ನೀವು ಮಲ್ಕೊಂಡಿರ್ತೀರಿ, ಎಲ್ಲ ಅದ್ರ ಕೊಳ್ಳಾಗ ಹಾಕಿರ್ತೀರಿ. ಒಬ್ಬ ಕಳ್ಳ ಬರ್ತಾನ, ಕಳ್ಳ ಬಂದು ಅದನ್ನೆಲ್ಲ ತಗೊಂಡು ಕಟ್ಕೊಂಡು ಹೋಗ್ಬೇಕು ಅನ್ಬಿಡ್ದ. ದೊಡ್ಡ ನಾಯಿ ಇತ್ತಲ್ಲ, ಹಿಂದಿನ ಕಾಲದಾಗಿನ ನಾಯಿಗಳು ವಾವು ಅಂತ ಒದರಾಡಿ ಅವನ ಕಾಲು ಹಿಡಿದು ಅಟ್ರೊಳಗ ಮನ್ಯಾನವ್ರು ಎದ್ರು ಅವನು ಹಿಡ್ದ ಅಟ್ಟು ಬಂಗಾರ ಕಸ್ಕೊಂಡು ಅವನು ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ರು. ಮುಂಜಾನೆ ಎದ್ದು ಕೂಡಲೇ ಮಂದಿ ಮಾತಾಡ್ಸಕ್ಕೆ ಬರಾಕತ್ತಾರ. ಯಾಕಂದ್ರೆ ಮಾತಾಡ್ಸಕ್ಕೆ ಹೋಗು ಕಂಪ್ನಿ ಒಂದ ನೋಡಿ, ಅವ್ರ ಮನ್ಯಾಗ ಕಳ್ತನ ಆಗಿತ್ತು ಅಂತ ಮಾತಾಡ್ಸಕ್ಕೆ ಹೋಗಿ ಬರೋನು ಬಂದ್ರೆ ಮಾತಾಡ್ಸಕ್ಕೆ ಕೇಳ್ತಿದ್ರು. ಏನಾತ್ರಿ, ಹೆಂಗೆ ಕಳ್ತನ ಆಗಿತ್ರಿ, ಮತ್ತೆ ಹೆಂಗೆ ಸಿಕ್ಕಿತ್ರಿ ಅಂತಂದಾಗ ಅವ ಮಾಲಕ್ ಕೇಳ್ತಿದ್ದ. ಅವ ಕಳ್ತನ ಮಾಡೋ ತಗೊಂಡು ಹೊಂಟಿದ್ದ, ಬಾಗಲ್ದಾಗ ನಮ್ಮದು ನಾಯಿ ಐತಿಲ್ಲ, ಈ ನಾಯಿ ಒಮ್ಮೆ ಏನು ಬಗಳಿತು, ಅವ ಅಂಜು ಮತ್ತೆ ಒಳಗೆ ಬಂದ, ಅವನ ಕಡಿತು, ಕಾಲಿಗೆ ಇಲ್ಲೇ ಬಿದ್ದ. ನಾವು ಅವನು ಕಸ್ಕೊಂಡು ಹಿಡಿದು ಕಳಿಸಿದೀವು. ನಾಯಿ ಇರಲಿಲ್ಲ ಅಂದ್ರೆ ನಮ್ದೆಲ್ಲ ಕಳ್ತನ ಆಕಿತ್ತು ನೋಡಪ್ಪ, ಹೋಗೇ ಬಿಡ್ತಿದ್ದ. ನಾಯಿನ ಉಳಿಸ್ ನಮ್ದೆಲ್ಲ, ನಮ್ಮ ಪಾಲಿಗೆ ದೇವ್ರ ನಾಯಿನ ದೇವ್ರು ನೋಡಪ್ಪ ಅಂತೀರಿಲ್ರಿ ಮತ್ತೆ.